ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಪತ್ರಿಕಾಗೋಷ್ಠಿ ನಡೆಸಿ ನಿನ್ನೆ ನಡೆದ ರೈಲ್ವೆ ಸಚಿವ ವಿ ಸೋಮಣ್ಣ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ರೈಲ್ವೆ ಕಾಮಗಾರಿ ವೀಕ್ಷಣೆಯ ಸಂದರ್ಭದಲ್ಲಿ ನಡೆದಂತಹ ಘಟನೆ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಈ ವೇಳೆ ಎಲ್ಲ ನಿಲ್ದಾಣಗಳಲ್ಲೂ ಅವರ ಸ್ವಾಗತ ನೀಡಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಅಭಿಮಾನಿಗಳು ತಮ್ಮನ್ನು ಸಹ ಸ್ವಾಗತಕ್ಕೆ ಆಹ್ವಾನಿಸಿದ್ದರಿಂದ ತಾವು ಅದನ್ನು ಅಧಿಕೃತ ಕಾರ್ಯಕ್ರಮವಲ್ಲ ಎಂದು ತಿಳಿಸಿ ಭಾಗವಹಿಸದಿರಲು ನಿರ್ಧಾರ ತೆಗೆದುಕೊಂಡಿದ್ದಾಗಿ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಆದರೆ ನಂತರ ಬಲವಂತದಿಂದ ತಾವು ಶ್ರೀರಂಗಪಟ್ಟಣ ರೈಲು ನಿಲ್ದಾಣಕ್ಕೆ ತೆರಳಿ ಅವರು ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ರೈಲಿನ ಕೊನೆಯ ಬೋಗಿಯಲ್ಲಿ ಇದ್ದ ಗಣ್ಯರು ಅಲ್ಲೇ ಇಳಿದು ಕಾರ್ಯಕರ್ತರೊಂದಿಗೆ ಮಾತನಾಡಿ ಬಳಿಕ ಹೊರಟು ಹೋದರು ಎಂದು ತಿಳಿಸಿದ್ದಾರೆ. ಸ್ವಲ್ಪ ದೂರದಲ್ಲಿದ್ದರೂ ತಾವು ಅವರನ್ನು ಭೇಟಿ ಮಾಡಿ ಮಾತನಾಡಿಸಲು ಸಾಧ್ಯವಾಗಲಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರೈಲು ಹೊರಟ ತಕ್ಷಣವೇ ತಾವು ರೈಲು ನಿಲ್ದಾಣದಿಂದ ಹೊರಬಂದಿದ್ದಾಗಿ ತಿಳಿಸಿದ್ದು, ಯಾರೋ ನಿರ್ಲಕ್ಷ್ಯದಿಂದ ಕೆಟ್ಟ ಹೆಸರು ತಮ್ಮ ಮೇಲೆ ಬರಬಾರದು ಎಂದು ಅವರು ಹೇಳಿದ್ದಾರೆ. ಕೆಲವು ಮಾಧ್ಯಮಗಳು ಈ ಘಟನೆಯನ್ನ ತಿರುಚಿ ಕುಮಾರಸ್ವಾಮಿ ಕರೆದರೂ ರವೀಂದ್ರ ಶ್ರೀಕಂಠಯ್ಯ ಹೋಗಲಿಲ್ಲ ಹಾಗೂ ಕುಮಾರಸ್ವಾಮಿ ಬೇಸರಗೊಂಡು ತೆರಳಿದರು ಎಂಬ ರೀತಿಯಲ್ಲಿ ಸುಳ್ಳು ಸುದ್ದಿ ಪ್ರಕಟಿಸಿರುವುದಾಗಿ ಅವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಪತ್ರಕರ್ತರ ವರದಿಗಳ ಬಗ್ಗೆ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ವರ್ಷದ ಕೆಳಗೆ ಕೆಲವು ರಾಜಕಾರಣಿಗಳು ನಾನು ಕಾಂಗ್ರೆಸ್ ಪಾರ್ಟಿ ಸೇರ್ಕಂತೀನಿ ಅಂತ ಆ ಲೀಡರ್ಗಳ ಮನೆಗೆ ಸುತ್ತಿದ್ರು. ಪಕ್ಷ ತೀರ್ಮಾನ ಮಾಡಿ ಆತನ ತಗೊಳ್ಳೋದು ಬೇಡ ನಮ್ಮ ಪಕ್ಷಕ್ಕೆ ಅಂತ ಕಾಂಗ್ರೆಸ್ ಪಾರ್ಟಿ ಅವತ್ತು ತೀರ್ಮಾನ ಮಾಡ್ತು. ಏನು ರಾಜಕಾರಣ? ಯಾರನ್ನ ತುಳಿಯೋಕ್ಕೆ ನಿಮ್ಮ ಬುದ್ಧಿವಂತಿಕೆಗಳನ್ನ ಪ್ರದರ್ಶನ ಮಾಡ್ತೀರಿ? ಹೌದು, ನಿಜ. ಇವತ್ತು ನಮ್ಮ ಜಿಲ್ಲೆಯಲ್ಲಿ JDS ಅನೇಕ ಮುಖಂಡರುಗಳು ಭಾಳ ಬೇಸರದಲ್ಲಿದ್ದಾರೆ. ಅದಕ್ಕೆಲ್ಲ ಬೇರೆ ಯಾರು ಕಾರಣರಲ್ಲ, ಕುಮಾರಣ್ಣನೂ ಅಲ್ಲ ಅಥವಾ ನಿಖಿಲ್ ಕುಮಾರಸ್ವಾಮಿಯವರು ಅಲ್ಲ, ಯಾರೂ ಅಲ್ಲ. ನಮ್ಮ ಜಿಲ್ಲೆಯ ಕೆಲವು ರಾಜಕಾರಣಿಗಳೇ ಇದಕ್ಕೆಲ್ಲ ಕಾರಣ. ಅವರಿಗೆ ಈ ಪಕ್ಷನ ಬೇರೆ ರಾಜಕೀಯ ಪಕ್ಷಗಳ ಜೊತೆಲಿ ಮಾರ್ಟಿಗೇಜ್ ಮಾಡಬೇಕು ಅಂತ ಪಾಪ ಆಸೆ ಇಟ್ಕೊಂಡಿರುವಂಥ ನಾಯಕರುಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. JDS ಪಕ್ಷನ ಬೇರೆ ರಾಜಕೀಯ ಪಕ್ಷಗಳ ಜೊತೆಲಿ ಮಾರ್ಟಿಗೇಜ್ ಅಂದರೆ ವಿಲೀನ ಅಲ್ಲ, ಅಡಮಾನ ಇಡುವಂಥದ್ದು, ಹೆಂಗಾದರೂ ಮಾಡಿಬಿಡ್ಬೇಕು ಅನ್ನೋ ಆಸೆಲಿದ್ದಾರೆ. ಅಧಿಕಾರದ ಆಸೆಗೆ, ಅಧಿಕಾರದ ಆಸೆಗೆ ಅವರು ಮಾರ್ಟಿಗೇಜ್ ಮಾಡೋಕ್ಕೆ ಕೆಲವು ರಾಜಕೀಯ ಪಕ್ಷಗಳು ನಿಂತಿದ್ದಾರೆ, ಮುಖಂಡರುಗಳು. ಅವ್ರ ಕ್ಷೇತ್ರದಲ್ಲಿ ಮಾತ್ರ BJP ಜೊತೆಲಿ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ತಯಾರಿಲ್ಲ. ಅಲ್ಲೂ ಕೆಲವು ಚುನಾವಣೆಗಳಾಯ್ತು ಈಗ ರೀಸೆಂಟಾಗಿ. ಆ ಜಾಗಗಳಲ್ಲಿ ಅವರು ರಾಜಿ ಮಾಡ್ಕೊಳ್ಳೋಕ್ಕೆ BJP ಅವ್ರ ಜೊತೆಲಿ ತಯಾರಿರಲಿಲ್ಲ. ಜಿಲ್ಲೆಯಲ್ಲಿ ಮಾತ್ರ ಆಗ್ಬೇಕಲ್ಲಿಗೆ. ಜಿಲ್ಲೆಯಲ್ಲಿ ಅವ್ರಿಗೆ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.